ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿದ್ದರೆ ಅಚ್ಚುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಭಾವನೆಗಳು ವ್ಯಕ್ತಪಡಿಸೋದ್ರಲ್ಲಿ ನಾವು ಎಲ್ಲೋ ಹಿಡಿದಿಟ್ಕೊತೀವಿ, ಆದರೆ ಎಷ್ಟು ಪ್ರಮಾಣದಲ್ಲಿ ಹಿಡಿದಿಟ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡ್ಕೊಳ್ಳಿಲ್ಲ ಅಂದರೂ ಕಷ್ಟ. ಸಿಟ್ಟು ಮಾಡ್ಕೋಬೇಕಾದ ಸಮಯ ಇದೆ, ನನಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕಂತಿದ್ದೀನಿ. ಐ ಶುಡ್ ನೋ ಹೌ ಮಚ್ ಆ್ಯಂಡ್ ವೇರ್. ಸಾಮಾನ್ಯವಾದ ಕಾಯಿಲೆಗಳು ಇದರಿಂದ ಬರ್ತಕ್ಕಂಥದ್ದು ಸೈಕಲಾಜಿಕಲ್ ರಿಲೇಟೆಡ್ ಸೈಕೋಸೊಮೆಟಿಕ್ ಡಿಸಾರ್ಡರ್ಸು ಒಂದು ಥರದ ಕಾಯಿಲೆಗಳು. ಅದರಲ್ಲಿ ಲೈಫ್ ಸ್ಟೈಲ್ ಮತ್ತು ಅದೇ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತಲೂ ಕರೀತಾರೆ. ವೀಕ್ಷಕರೇ ನಮಸ್ಕಾರ, ಡಾಕ್ಟರ್ ಬಾಸ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ನಮ್ಮ ಮೆಂಟಲ್ ಹೆಲ್ತ್ ಕೂಡ. ಇನ್ಫ್ಯಾಕ್ಟ್ ಎಷ್ಟು ಆರೋಗ್ಯ ಸಮಸ್ಯೆಗಳು ಸ್ಟಾರ್ಟ್ ಆಗೋದೇ ಇಲ್ಲಿಂದ. ಹಾಗಿದ್ರೆ ಯಾವ್ಯಾವ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ ಅಂತ ಹೇಳಿದರೆ, ಆ್ಯಂಡ್ ಮೆಂಟಲ್ ಹೆಲ್ತ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು, ಇವೆಲ್ಲವನ್ನ ಇವತ್ತಿನ ಪ್ರೋಗ್ರಾಮ್ನಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಪ್ತ ಸಮಾಲೋಚಕರಾಗಿರುವಂತಹ ಬಿ ಗುರುರಾಜ್ ರಾವ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಡಾಕ್ಟರ್ ಬಾಸ್ಗೆ ಸ್ವಾಗತ. ಡಾಕ್ಟರ್ ಬಾಸ್ಗೆ ಸಮಸ್ತ ವೀಕ್ಷಕರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಮನುಷ್ಯರನ್ನ ಭಾವಜೀವಿ ಅಂತಾರೆ ಸರ್. ಎಮೋಷನ್ಸ್ ಇಲ್ಲ ಅಂತ ಹೇಳಿದರೆ ಬಹುಶಃ ಬದುಕೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ಬೋದು. ಬಟ್ ಕೆಲವು ಸಿಚುವೇಶನ್ಸ್ಗಳಲ್ಲಿ ತುಂಬ ಜನ ಎಮೋಷನ್ಸ್ನ ಹಿಡಿದಿಟ್ಕೋತಾರೆ, ಸಪ್ರೆಸ್ ಮಾಡ್ತಾರೆ. ಎಕ್ಸಾಂಪಲ್, ಗಂಡಸರಾಗಿರ್ಬೋದು, ಅಳು ಬರುತ್ತೆ, ಅಳು ಅನ್ನೋದು ಎಲ್ರಿಗೂ ಬರುತ್ತೆ. ಬಟ್ ಅತ್ರೆ ಯಾಕೆ ನೀನು ಹೆಣ್ಮಕ್ಳ ಥರ ಅಳ್ತೀಯ ಅಂತ ಕೇಳ್ತಾರೆ. ಹಾಗಾಗಿ ತುಂಬ ಜನ ಗಂಡಸರು ತಮ್ಮ ಅಳುನ ಕಂಟ್ರೋಲ್ ಮಾಡ್ತಾರೆ. ಅಥವಾ ಹೆಣ್ಮಕ್ಳು ಒಬ್ಬರು ಅತ್ತೆ ಮಾವ ಏನೋ ಹೇಳ್ತಾರೆ, ಅವಾಗ ಕೋಪ ಬರುತ್ತೆ ಅಥವಾ ಬೇಜಾರಾಗುತ್ತೆ, ಅದನ್ನ ತೋಡ್ಕೊಳ್ಳೋದಿಲ್ಲ, ಹಿಡಿದಿಟ್ಕೋತಾರೆ. ಇದರಿಂದ ಏನಾದ್ರು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ ಸರ್? ಅರಿಸ್ಟಾಟಲ್ ಒಂದು ಕಡೆಗೆ ಹೇಳ್ತಾನೆ, ಟು ಗೆಟಿಂಗ್ ಆ್ಯಂಗ್ರಿ ಈಸ್ ವೆರಿ ಈಸಿ, ಬಟ್ ಗೆಟಿಂಗ್ ಆ್ಯಂಗ್ರಿ ಅಟ್ ದಿ ರೈಟ್ ಪರ್ಸನ್ ಅಟ್ ದ ರೈಟ್ ಪ್ಲೇಸ್ ಅಟ್ ದ ರೈಟ್ ಡಿಗ್ರಿ ಈಸ್ ವೆರಿ ಡಿಫಿಕಲ್ಟ್ ಅಂತ. ಸಿಟ್ಟು ಬರೋದು ಭಾಳ ಸುಲಭ ರೀ. ಅದೇ ಥರ ಭಾವನೆಗಳು ವ್ಯಕ್ತಪಡಿಸೋದ್ರಲ್ಲಿ ನಾವು ಎಲ್ಲೋ ಹಿಡಿದಿಟ್ಕೊತೀವಿ, ಆದರೆ ಎಷ್ಟು ಪ್ರಮಾಣದಲ್ಲಿ ಹಿಡಿದಿಟ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು, ಎರಡೂ ನಾವು ಸಮತೋಲನವಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಮಾಡ್ಕೊಳ್ಳಿಲ್ಲ ಅಂದರೂ ಕಷ್ಟ. ಸಪೋಸು ನಾನು ಸಿಟ್ಟು ಮಾಡ್ಕೋಬೇಕಾದ ಸಮಯ ಇದೆ, ನನಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕಂತಿದ್ದೀನಿ. ಐ ಶುಡ್ ನೋ ಹೌ ಮಚ್ ಆ್ಯಂಡ್ ವೇರ್, ಯಾರ ಜೊತೆಗೆ. ಅದೇ ಥರ ದುಃಖ ಬಂದಿದೆ, ಒಳಗೆ ಕೆಲವು ವಿಷಯಗಳನ್ನು ಒಳಗೇ ನುಂಗ್ಕೊಂಡು ಇರ್ತಕ್ಕಂಥ ಜನನೂ ಇದ್ದಾರೆ. ಇದಕ್ಕೆ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಈ ಥರದ ಜನರು ನಾವು ನೋಡ್ತೀವಿ. ಸಾಮಾನ್ಯವಾದ ಕಾಯಿಲೆಗಳು ಇದರಿಂದ ಬರ್ತಕ್ಕಂಥದ್ದು ಸೈಕಲಾಜಿಕಲ್ ರಿಲೇಟೆಡ್ ಸೈಕೋಸೊಮೆಟಿಕ್ ಡಿಸಾರ್ಡರ್ಸು ಒಂದು ಥರದ ಕಾಯಿಲೆಗಳು. ಅದರಲ್ಲಿ ಲೈಫ್ ಸ್ಟೈಲ್ ಮತ್ತು ಅದೇ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಖಿನ್ನತೆ ಬರುತ್ತೆ, ಇದರಲ್ಲಿ ಗ್ಯಾಸ್ಟ್ರೋಐಟಿಸ್ ಬರುತ್ತೆ, ಭಯ ಆತಂಕ ಸ್ಟಾರ್ಟ್ ಆಗುತ್ತೆ. ಡಯಾಬಿಟಿಕ್ ಈಸ್ ಒನ್ ಆಫ್ ಅವರ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸು. ಎಕ್ಸ್ಪ್ರೆಷನ್ಸ್ನ ಅದು ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ನಮ್ಮ ಜೀವನ ಶೈಲಿ ಮೇಲೆ ಅದು ಎಫೆಕ್ಟ್ ಆಗ್ತಿರೋದು. ಹೈಪರ್ ಟೆನ್ಷನ್ ಈಸ್ ಅನದರ್ ಕಾಮನ್ ಇಶ್ಯೂಸ್ ನವಡೇಸು. ಹೀಗೆ ಅನೇಕ ಥರದ ಕಾಯಿಲೆಗಳು ಈ ಎಮೋಷನ್ ಹ್ಯಾಂಡಲಿಂಗ್ ಮಾಡೋದು ಮಾಡಲಿಲ್ಲ ಅಂದರೆ ಬರ್ತಕ್ಕಂಥ ಕಾಯಿಲೆ. ಸರ್, ಈಗ ತುಂಬ ಸಿಟ್ಟು ಬರ್ತಿದೆ, ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಹಿಡಿದಿಟ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಸಿಚುವೇಶನಲ್ಲಿ ಏನು ಮಾಡಬೇಕಾಗುತ್ತೆ? ತಮ್ಮ ಮಾತು ಭಾಳ ಸತ್ಯ ಇದೆ. ಏಕೆಂದರೆ 4 ಥರದ ವಿಭಾಗಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇಂಟೆಲಿಜೆನ್ಸ್ ಕೋಶೆಂಟ್, ಎರಡನೇದು ಆಪ್ಟಿಟ್ಯೂಡ್ ಕೋಶೆಂಟ್, ಮೂರನೇದು ಈ ಎಮೋಷ್ನಲ್ ಕೋಶೆಂಟ್, ನಾಲ್ಕನೇದು ಸ್ಪಿರಿಚುವಲ್ ಕೋಶೆಂಟ್. 4 ಕೋಶೆಂಟ್ಗಳಿದ್ದಾವೆ. ಇದರಲ್ಲಿ ಎಮೋಷ್ನಲ್ ಕೋಶೆಂಟು ಆಫ್ ಲೇಟ್ ಇವಾಗ ತುಂಬ ಪ್ರಭಾವವಾಗಿದೆ. ಈ ಎಮೋಷ್ನಲ್ ಕೋಶೆಂಟ್ಗೂ ಸ್ಪಿರಿಚುವಲ್ ಕೋಶೆಂಟ್ಗೂ ತುಂಬ ಹತ್ತಿರ ಇದೆ. ಯಾಕಂದರೆ ನಾವು ನಮ್ಮ ಮನಸ್ಸನ್ನು ಹತೋಟಿಗೆ ಎಲ್ಲಿಗೆ ತರಲಿಕ್ಕಾಗುತ್ತೆ, ಸಮ್ವೇರ್ ವಿ ಶುಡ್ ಸ್ಟಾರ್ಟ್ ಮೂವಿಂಗ್. ಮತ್ತು ಅಲ್ಲಿ ಅಕ್ಸೆಪ್ಟೆನ್ಸ್ ಬರಬೇಕಾಗುತ್ತೆ. ವಿ ಶುಡ್ ಸೀಕ್ ಅಡ್ವೈಸ್ ಫ್ರಮ್ ದಿ ಪೀಪಲ್ ಹೂ ಆರ್ ನಿಯರ್ ಆ್ಯಂಡ್ ಬೈ. ಇಲ್ವಾ ನನಗೆ ಆಗ್ತಾನೇ ಇಲ್ಲ ಅಂದಾಗ ಯಾಕೆ ಆಗ್ತಾ ಇಲ್ಲ ಅಂತ ಆಪ್ತ ಸಮಾಲೋಚಕರ ಬಳಿಗೆ ಹೋಗಬೇಕಾಗತ್ತೆ, ಇಲ್ಲ ಸರಿಯಾದ ಫ್ರೆಂಡ್ಸ್ ಜೊತೆಗೆ ಸೇರ್ಕೋಬೇಕಾಗತ್ತೆ. ಇದಕ್ಕಿಂತ ಮುಖ್ಯವಾಗಿ ಯಾವುದೋ ಒಂದು ವಿಷಯದಲ್ಲಿ ನನಗೆ ಎಮೋಷನ್ ಆಗ್ತಾ ಇದೆ, ಒಂದು ಟ್ರಿಗರಿಂಗ್ ಪಾಯಿಂಟ್ ಇರುತ್ತೆ. ಆ ಟ್ರಿಗರಿಂಗ್ ಪಾಯಿಂಟ್ ಯಾವುದು ಅಂತ ಅವರು ಅನಲೈಸ್ ಮಾಡಬೇಕಾಗತ್ತೆ.
ಆ ಟ್ರಿಗರಿಂಗ್ ಪಾಯಿಂಟ್ನ ಅನಲೈಸ್ ಮಾಡಿ ಅದ್ರ ಮೇಲೆ ಅವರು ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ. ಹೇಗೆ ಆ ಟ್ರಿಗರಿಂಗ್ ಪಾಯಿಂಟ್ನ ಅದರಿಂದ ಅವಾಯ್ಡ್ ಮಾಡಲಿಕ್ಕಾಗತ್ತಾ, ಇಲ್ಲ ಅದನ್ನು ಬಂದರೂ ಕೂಡ ಹೇಗೆ ನಾನು ಪ್ರಿವೆಂಟ್ ಮಾಡ್ಕೋಬೇಕಾಗತ್ತೆ ಅಂತ. ಕೆಲವು ಸರ್ತಿ ನಾನು ಏನೂ ಮಾಡಲಾರದ ಪರಿಸ್ಥಿತಿ ಬರುತ್ತೆ. ಆ ವಿಷಯದಲ್ಲಿ ನಾನು ಟ್ರಿಗರ್ ಆಗಿದ್ದೀನಿ. ಅಕ್ಸೆಪ್ಟಬಿಲಿಟಿ ನನ್ನನ್ನು ನಾನೇ, ಅದಕ್ಕೆ ಹೇಳ್ತೇವೆ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಮೊದಲನೇ ಪ್ಯಾರಾಮೀಟರ್ ಲೈಫ್ ಸ್ಕಿಲ್ಸ್ ಮ್ಯಾನೇಜ್ಮೆಂಟಲ್ಲಿ ಸೆಲ್ಫ್ ಅವೇರ್ನೆಸ್. ನಮ್ಮನ್ನು ನಾವೇ ಅಧ್ಯಯನ ಮಾಡ್ತಕ್ಕಂಥದ್ದು. ಸ್ವಯಂ ಅಧ್ಯಯನ ಮಾಡಿಕೊಂಡು ಯಾವುದೋ ಟ್ರಿಗರಿಂಗ್ ಪಾಯಿಂಟ್ನ ಅನಲೈಸ್ ಮಾಡಿ, ನನಗೆ ಸಿಟ್ಟು ಬರುತ್ತೋ, ದುಃಖ ಆಗುತ್ತೋ, ಇಲ್ಲ ಇರಿಟೇಷನ್ ಆಗ್ತಾ ಇದೋ, ಒಂದು ಆ ಜಾಗನ ಅಟ್ಲೀಸ್ಟ್ ಅವಾಯ್ಡ್, ಇನ್ನೊಬ್ಬರಿಗೆ ನೋವಾಗಲಾರ್ದಂಗೆ ಆ ಜಾಗನ ವೆಕೇಟ್ ಮಾಡಲಿಕ್ಕಾಗತ್ತಾ, ಇಲ್ಲ ಮಾತಾಡಿದರೂ ಕೂಡ ಆ ಜಗಳವನ್ನು, ಅದಕ್ಕೆ ಹೇಳ್ತೀವಿ ಎಕ್ಸ್ಪ್ರೆಷನ್ ಮಾಡಿದಾಗ ಮಾತಾಡಲೇಬೇಕಾಗತ್ತೆ. ಅಳಬೇಕಂದ್ರೂ ಒಂದು ಕಮ್ಯುನಿಕೇಷನ್ ಬೇಕಾಗುತ್ತೆ. ಒಂದು ಸಂವಹನೆಯ ಕುಶಲತೆಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತಾನೆ ರೀ, ಕಚ್ಚೆ ಕೈ ಬಾಯಿಗಳು ಇಚ್ಛೆಯಲ್ಲಿದ್ದರೆ ಅಚ್ಯುತನಪ್ಪ ಅಜನಪ್ಪ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ನಾನು ಆ ಎಮೋಷನ್ಸ್ನ ಭಾವನೆಗಳನ್ನು ಹಿಡಿದಿಟ್ಕೋಬೇಕು ಅಂದರೆ ಅದರ ಔಟ್ಕಮ್ ಏನು, ಎಮೋಷ್ನಲ್ ಔಟ್ಬಸ್ಟು. ಈ ಸಂವಹನ ಕುಶಲತೆಗಳನ್ನು ನಮ್ಮ ಜೀವನದಲ್ಲಿ ಆ ಟ್ರಿಗರಿಂಗ್ ಪಾಯಿಂಟಿಗೆ ಲಿಂಕ್ ಮಾಡ್ತಾ ಅಳವಡಿಸ್ಕೊಂಡಾಗ ಖಂಡಿತವಾಗೂ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಮೀರಿದಾಗ ಏನು ಟ್ರಿಗರಿಂಗ್ ಪಾಯಿಂಟ್ ಅವ್ರ ಕೈ ಮೀರಿ ಹೋದಾಗ ಮೊದಲು ಆಪ್ತ ಸಮಾಲೋಚಕರನ್ನು ಮೀಟ್ ಆಗುವಂಥ ಬಂದರೆ ತುಂಬ ಒಳ್ಳೆಯದು. ಇಲ್ಲ ಸೆಲ್ಫ್ ಹಾರ್ಮ್ ಮಾಡುವಂಥ ಪರಿಸ್ಥಿತಿ ಆ ಟ್ರಿಗರಿಂಗ್ ಪಾಯಿಂಟ್ ಎಮೋಷ್ನಲ್ ಔಟ್ಬರ್ಸ್ಟಿಂದ ಆಗ್ತಾ ಇದೆ ಅಂದರೆ ಖಂಡಿತವಾಗೂ ಅವರುಗಳು ಒಬ್ಬ ಸೈಕ್ಯಾಟಿಸ್ಟ್ನ ಮೀಟ್ ಆಗಲೇಬೇಕಾಗುತ್ತೆ ಅವರ ಮುಂದಿನ ಡಯಾಗ್ನೋಸಿಸ್ಗಾಗಿ. ಎಸ್, ನೀವು ಹೇಳ್ದಂಗೆ ಸೆಲ್ಫ್ ಹಾರ್ಮ್ ಅಂತ ಹೇಳಿದ್ರೆ, ಈಗ ಕೆಲವ್ರು ಸಿಟ್ಟು ಬಂದರೆ ಏನಿದೆ ಹಿಡ್ಕೊಂಡು ಎಸಿತಾರೆ ಅಥವಾ ಕೈನ ಹೋಗಿ ಗೋಡೆಗೆ ಗುತ್ತಾರೆ, ಈ ಥರದ್ದೆಲ್ಲ ಮಾಡ್ಕೊಳ್ತಾರೆ. ಸೊ ಇದು ಮೆಂಟಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ? ಅಲ್ಲ, ಮೆಂಟಲಿ ಜೊತೆಗೆ ಫಿಸಿಕಲಿನೂ ಎಫೆಕ್ಟ್ ಆಗಿದೆ. ಯಾಕಂದರೆ ಸೆಲ್ಫ್ ಹಾರ್ಮ್ ಇಟ್ ಸೆಲ್ಫ್ ಈಸ್ ವೆರಿ ಡೇಂಜರಸ್. ನಮ್ಮ ದೇಶದ ಕಾನೂನು ಇವತ್ತು ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳೇಬೇಡ್ರಿ ಹುಚ್ಚಪ್ಪಗಳಿರ ಅಂತ ಹೇಳೋ ಕಾಲಕ್ಕೆ ನಮ್ಮ ದೇಶದಲ್ಲಿ ಕಾನೂನು ಸೆಲ್ಫ್ ಹಾರ್ಮಿಗೆ ಎಲ್ಲೂ ಪ್ರಾವಿಷನ್ ಇಲ್ಲ. ವಿ ಆರ್ ನಾಟ್ ಸಪೋಸ್ ಟು. ದೇವರು ಇಷ್ಟು ಚೆನ್ನಾಗಿರೋ ದೇಹವನ್ನು ಕೊಟ್ಟಿದ್ದಾರೆ. ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಬೇಕಾದಷ್ಟು ಎಕ್ಸ್ಪರ್ಟ್ಸು ಈ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದ್ದೇ ಇದ್ದಾರೆ. ಅವ್ರನ್ನ ಮೀಟ್ ಆಗಬೇಕು, ಇಲ್ಲ ಫೋನ್ ಕಾಲ್ ಆದರೂ ಮಾಡಬೇಕು. ನಿಮಾನ್ಸತಕ್ಕಂಥ ಸಂಸ್ಥೆಗಳಿದ್ದಾವೆ. ಆನ್ಲೈನ್ನಲ್ಲೇ ಬೇಕಾದಷ್ಟು ಈ ಥರದ ಇಶ್ಯೂಸಿಗೆ ನೀವು ಫ್ರೀ ಆನ್ಲೈನ್ ಕಾಲ್ಸ್ ಇದ್ದಾವೆ. ಅದನ್ನು ಗೂಗಲ್ನಲ್ಲಿ ಚೆಕ್ ಮಾಡಿ ಅವರಿಗೆ ಕಾಲ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡ್ಕೋಬೇಕು, ಮೀಟ್ ಆಗಬೇಕು. ಖಂಡಿತವಾಗೂ ಇದೇನು ದೊಡ್ಡ ಕಷ್ಟವಾಗಿರ್ತಕ್ಕಂಥದ್ದಲ್ಲ. 1 ಸೆಕೆಂಡು ಅವ್ರ ಮನಸ್ಸನ್ನು ತಾಳ್ಮೆ ಇಟ್ಕೊಂಡ್ಬಿಟ್ಟು ಈ ಫೋನ್ ಮಾಡಿದರೆ 1 ಸೆಕೆಂಡ್ನಿಂದ ಅವ್ರ ಜೀವನ ಚೇಂಜ್ ಆಗಿಬಿಡುತ್ತೆ. ಓಕೆ ಸರ್, ಇನ್ನು ಈ ಎಮೋಷನ್ಸಲ್ಲಿ ಏನಾದರೂ ಟೈಪ್ಸ್ ಅಂತ ಇದೆಯಾ? ಇದರಲ್ಲಿ 3 ಥರದ ಎಮೋಷನ್ಸು ನಾವು ಎಮೋಷ್ನಲ್ ಕೋಷೆಂಟ್ನಲ್ಲಿ, ಎಮೋಷ್ನಲ್ ಇಂಟೆಲಿಜೆನ್ಸಲ್ಲಿ ಬರುತ್ತೆ. ಒಂದು ಚೈಲ್ಡ್ ಎಮೋಷನ್ಸ್ ಅಂತ ಕರಿತೀವಿ. ಮಕ್ಕಳು ಹೇಗೆ ಆ ಎಮೋಷನ್ಸ್ ಭಾವನೆ, ಅದರಲ್ಲಿ ಕೆಲವು ನಾನು ಅಂದ್ಕೊಂಡಿದ್ದೇ ಆಗಬೇಕು, ಅದರಲ್ಲಿ ತುಂಬ ಅಗ್ರೆಸಿವ್ ಚೈಲ್ಡ್ ಇರ್ಬೋದು, ಸಬ್ಮಿಸಿವ್ ಚೈಲ್ಡ್ ಇರ್ಬೋದು. ಈ ಥರದ ಅನೇಕ ಥರದ ಎಮೋಷನ್ಸು ಚೈಲ್ಡ್ ಎಮೋಷನ್ಸ್ ಇದ್ದಾವೆ. ಪೇರೆಂಟ್ ಎಮೋಷನ್ಸು, ಪೇರೆಂಟ್ಸು ನನಗೆ ಇದು ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನು ಹೀಗೆ ಆಗಬೇಕು, ಹೀಗೆ, ಈ ಥರದ ಒಂದು ಪೇರೆಂಟಲ್ ಅಪ್ರೋಚ್ ಎಮೋಷನ್ಸು ಇದ್ದಾವೆ. ಅಡಲ್ಟ್ ಎಮೋಷನ್ಸ್ ಅಂತಲೂ ಇದೆ. ಸೊ ಅಡಲ್ಟ್ಸು ಅಂದಾಗ ಅವರು ಒಂದು ತಾಳ್ಮೆಯಿಂದ ಒಂದು ಮಾತಾಡುವಂಥ ವಿಧಾನದಲ್ಲಿ ಯೋಚನೆ ಮಾಡಿ ಪರಿಪಕ್ವತೆಯನ್ನು ಹೊಂದಿರತಕ್ಕಂಥ ಅಡಲ್ಟ್ಸ್ ಎಮೋಷನ್ಸು ಇದೆ. ನಾವು ಎಷ್ಟೋ ಸರ್ತಿ ಈ ಎಮೋಷನ್ಸ್ ಅನ್ನುವ ಸಬ್ಜೆಕ್ಟ್ ಎಷ್ಟು ಬ್ಯೂಟಿಫುಲ್ ಸಬ್ಜೆಕ್ಟ್ ಅಂದರೆ, ದೊಡ್ಡವರು ಆಗಿ ಕೂಡ ಕೆಲವು ಸರ್ತಿ ಮಕ್ಕಳ ಥರ ಮಾಡ್ತಾ ಇರ್ತಾರೆ. ಸೊ ಈ ಚೈಲ್ಡ್ ಎಮೋಷನ್ಸು ಆ ವಯಸ್ಸಿನಲ್ಲೇ ಆಗಬೇಕು ಅಂತ ಏನೂ ಇಲ್ಲ. ದೊಡ್ಡವರು ಆಗಿ ಕೂಡ ಮಕ್ಕಳ ಥರ ಮಾಡುವಂಥ ಪ್ರಕ್ರಿಯೆ ಕೆಲವರು
ನನಗೆ ಒಂದು ಸಂಸ್ಥೆಯಲ್ಲಿ ಹೋಗಿ ನೋಡಿದ ನನಗೆ ಇದೇ ಕಂಪ್ಯೂಟ್ರ್, ಆ ಕಂಪ್ಯೂಟ್ರ್ ಅವ್ರಿಗೆ ಕೊಟ್ಟರು, ನನಗೆ ಈ ಕಂಪ್ಯೂಟ್ರ್ ಕೊಟ್ಟಿಲ್ಲ, ನನಗೆ ಇದೇ ಪೆನ್ ಬೇಕಾಗಿತ್ತು, ನನಗೆ ಇದು ಕೊಡಲಿಲ್ಲ. ಹೀಗೆ ಕೆಲವು ಸಣ್ಣ ಸಣ್ಣ, ನನಗೆ ಆ ಚೇರೇ ಬೇಕಾಗಿತ್ತು, ಇನ್ನೊಬ್ಬರು ಆ ಚೇರ್ ತೊಗೊಂಡ್ಬಿಟ್ರು, ಆ ಜಾಗದಲ್ಲೇ ನಾನು ಕೂತಿದ್ದೆ, ನನಗೆ ಜಾಗದಲ್ಲಿ ಇನ್ನೊಬ್ಬರು ತೊಗೊಂಡ್ಬಿಟ್ರು. ಇಟ್ಸ್ ಆಲ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಮೋಷ್ನಲ್ ರಿಲೇಟೆಡ್ ಸಬ್ಜೆಕ್ಟ್ಸು ಇಟ್ ಈಸ್ ಫ್ರಮ್ ಎನಿ ಏಜ್ ಟು ಎನಿ ಏಜ್, ಪ್ರೊವೈಡೆಡ್ ನಾವು ಅದನ್ನು ಲಿಂಕ್ ಮಾಡ್ತಾ ಹೋದಾಗ ಆ ಎಮೋಷನ್ಸ್ನ ಬ್ಯಾಲೆನ್ಸು ಆಯಾಯ ಹ್ಯಾಂಡಲ್ ಮಾಡ್ತಕ್ಕಂಥ ವ್ಯಕ್ತಿಗಳು ಅದನ್ನು ಅನಾಲಿಸಿಸ್ ಮಾಡಿಕೊಂಡು ಮುಂದೆ ಹೋದರೆ ಸುಲಭ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.